ಹಲೋ ನಮಸ್ತೆ. ನಾನಿವತ್ತು ಸಂಕ್ರಾಂತಿ ಹಬ್ಬದ್ದು ಡೇ 1 ಶಾಪಿಂಗು ಮತ್ತು ಒಂದೊಳ್ಳೆ ಹೆಲ್ದಿ ಬ್ರೇಕ್ಫಾಸ್ಟ್ ರೆಸಿಪಿ ತೋರಿಸ್ತಾ ಇದ್ದೀನಿ. ಅದೇನಂದರೆ ಹಸಿ ಬಟಾಣಿ ಮೆಂತ್ಯ ಪಲಾವು. ಅದಕ್ಕೆ ಫಸ್ಟು ಕುಕ್ಕರ್ಗೆ ಒಂದು ಸ್ವಲ್ಪ ಎಣ್ಣೆ ಬೆಣ್ಣೆ ತುಪ್ಪ ನಿಮ್ಗೆ ಏನು ಇಷ್ಟ ಆಗುತ್ತೋ ಅದನ್ನು ಹಾಕೋಬೋದು. ಅದಕ್ಕೆ ಎಣ್ಣೆ ಕಾದ್ಮೇಲೆ ಪಲಾವ್ ಸ್ಪೈಸಸ್ ಏನು ಬರುತ್ತೋ ಅದನ್ನೆಲ್ಲ ಹಾಕ್ಕೊಳ್ಳಿ. ಅದೊಂಚೂರು ಫ್ರೈ ಆದಮೇಲೆ ಈರುಳ್ಳಿ ಹಾಕ್ಕೊಂಡು ಬಾಡಿಸ್ಕೊಳ್ಳಿ. ಈರುಳ್ಳಿ ಒಂದು ಸ್ವಲ್ಪ ಫ್ರೈ ಆದಮೇಲೆ ಅದಕ್ಕೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಳ್ಳೋಣ. ಈರುಳ್ಳಿ ಜೊತೆಗೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಅದು ಹಸಿ ವಾಸನೆ ಹೋಗೋ ತನಕ ಒಂದು ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ. ಅದು ನೀಟಾಗಿ ಫ್ರೈ ಆದಮೇಲೆ ನಾನಿಲ್ಲಿ ಒಂದು ಕಟ್ಟು ಮೆಂತ್ಯ ಸೊಪ್ಪನ್ನ ಸಣ್ಣದಾಗಿ ಹೆಚ್ಕೊಂಡು ತೊಗೊಂಡಿದ್ದೀನಿ. ಅದನ್ನು ಈರುಳ್ಳಿ ಮತ್ತು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಜೊತೆಗೆ ಹಾಕ್ಕೊಂಡು ಸ್ವಲ್ಪ ಫ್ರೈ ಮಾಡ್ಕೋಬೇಕು. ಸೊಪ್ಪುಗಳೆಲ್ಲ ಗೊತ್ತಲ್ಲ, ನಾನು ಇಲ್ಲಿ ಹಾಕ್ದಾಗ ಅರ್ಧ ಕುಕ್ಕರ್ ಕಾಣಿಸ್ತಾ ಇತ್ತು. ಕೊನೆಗೆ ಫ್ರೈ ಆಗಿ ಬೆಂದಮೇಲೆ ಅದು ಒಂದು ಇಡಿಯಷ್ಟು ಕೂಡ ಆಗಲಿಲ್ಲ, ಅಷ್ಟು ಕಮ್ಮಿ ಆಗೋಯ್ತು ಸೊಪ್ಪು. ನೋಡಿ ಇಲ್ಲಿ ಕಾಣಿಸ್ತಾ ಇದೆ, ನಾನು ಆವಾಗಲೇ ಎಷ್ಟು ಹಾಕಿದೆ, ಇವಾಗ ಎಷ್ಟೆಷ್ಟಿದೆ ಸೊಪ್ಪು ಅಂತ. ಓಕೆ, ಅದ್ರ ಜೊತೆಗೆ ನಾನು ಸ್ವಲ್ಪ ಕೊತ್ತಂಬರಿ ಹಾಕ್ಕೊಂಡೆ ಮತ್ತು ಒಂದು ದಪ್ಪು ಟೊಮೊಟೊ ತೊಗೊಂಡಿದ್ದೀನಿ ಮತ್ತು ಒಂದು ಫುಲ್ ಕ್ಯಾಪ್ಸಿಕಮ್ಮು, ಒಂದು ದಪ್ಪದು ಆಲೂಗಡ್ಡೆ. ಇದಿಷ್ಟು ತರಕಾರಿ ಹಾಕ್ಕೊಂಡು ಒಂದು ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ ಒಗ್ಗರಣೆಯಲ್ಲಿ. ತರಕಾರಿಗೆಲ್ಲ ಉಪ್ಪಿಡಿಲಿ ಅಂತ ನಾನಿಲ್ಲಿ ಚೆನ್ನಾಗಿ ಒಗ್ಗರಣೆಗೆ ಉಪ್ಪು ಹಾಕ್ಕೊತಾ ಇದ್ದೀನಿ. ಬೇಕಿದ್ದರೆ ನೀರು ಹಾಕಿದ್ಮೇಲೂ ಉಪ್ಪು ಹಾಕ್ಕೋಬೋದು, ಒಗ್ಗರಣೆಗೆ ಹಾಕಬೇಕು ಅಂತ ಏನಿಲ್ಲ. ಅದು ಸ್ವಲ್ಪ ಫ್ರೈ ಆದಮೇಲೆ ನಾನಿಲ್ಲಿ ಧನಿಯಾ ಪುಡಿ, ಅಚ್ಕಾರದ ಪುಡಿ, ಜೀರಿಗೆ ಪುಡಿ ಮತ್ತು ಸ್ವಲ್ಪ ಗರಂ ಮಸಾಲ ಪುಡಿ ಇದಿಷ್ಟನ್ನು ಹಾಕ್ಕೊಂಡು ಅದು ಸ್ವಲ್ಪ ಫ್ರೈ ಮಾಡಿಕೊಂಡು ಅದಕ್ಕೆ ಒಂದು ಫುಲ್ ಬೌಲು ಹಸಿ ಬಟಾಣಿ ಹಾಕ್ಕೋತಾ ಇದ್ದೀನಿ. ಹಸಿ ಬಟಾಣಿ ಹಾಕ್ಕೊಂಡ್ಮೇಲೆ ಅದನ್ನ ಫ್ರೈ ಮಾಡಿಬಿಟ್ಟು 1:2 ರೇಷಿಯೋದಲ್ಲಿ ನೀರು ಹಾಕ್ಕೊತಾ ಇದ್ದೀನಿ. ನೀವು ಬೇಕಿದ್ದರೆ ಮಸಾಲೆ ರುಬ್ಕೊಂಡು ಕೂಡ ಮಾಡ್ಕೋಬೋದು, ಬಟ್ ನನಗೆ ರುಬ್ಬಿ ಮಾಡೋದಕ್ಕಿಂತ ಹಿಂಗೆ ಮಾಡಿದ್ರೇ ಇಷ್ಟ ಆಗೋದು ಮತ್ತು ಕ್ವಿಕ್ಕಾಗೂ ಆಗುತ್ತೆ. ಬೆಳಗ್ಗೆ ಬ್ರೇಕ್ಫಾಸ್ಟ್ಗೆಲ್ಲ ಮಾಡಬೇಕು ಅಂದರೆ ಅದಕ್ಕೆ ನಾನು ಹಿಂಗೇ ಜಾಸ್ತಿ ಪ್ರಿಫರ್ ಮಾಡೋದು. ನಾನಿಲ್ಲಿ ನೀರು ಕುದ್ಮೇಲೆ ತೊಳ್ಕೊಂಡು ಇಟ್ಕೊಂಡಿರೋ ಅಂಥ ಅಕ್ಕಿ ಹಾಕ್ಕೊತಾ ಇದ್ದೀನಿ. ಯಾವಾಗಲೂ ಅಷ್ಟೇ ಅಕ್ಕಿನ ನೀರೊಳಗಡೆ ಹಾಕಾದ್ಮೇಲೆ ಒಂದು ಕುದಿ ಬಂದಮೇಲೆ ಉಪ್ಪಿನದು ಮತ್ತು ಖಾರದ್ದು ಟೇಸ್ಟ್ ನೋಡಿ. ಆವಾಗಲೇ ಉಪ್ಪು ಖಾರ ಪರ್ಫೆಕ್ಟಾಗಿ ಗೊತ್ತಾಗೋದು. ನೀವು ಸುಮ್ಮನೆ ಅಕ್ಕಿ ಹಾಕಿದ ತಕ್ಷಣ ತಿರುಗಿಸ್ಬಿಟ್ಟು ಖಾರ ಉಪ್ಪು ನೋಡಿದ್ರೆ ಅಷ್ಟು ನೀಟಾಗಿ ಗೊತ್ತಾಗಲ್ಲ. ಒಂದು ಕುದಿ ಬಂದಮೇಲೆ ಚೆಕ್ ಮಾಡಿದ್ರೆ ಚೆನ್ನಾಗಿ ಗೊತ್ತಾಗುತ್ತೆ. ಅದು ಒಂದು ಕುದಿ ಬಂದಮೇಲೆ ಉಪ್ಪು ಖಾರ ನೋಡಿಬಿಟ್ಟು ಕುಕ್ಕರ್ ಮುಚ್ಚಿಬಿಟ್ಟು ಒಂದು ವಿಷಲ್ ತೆಗೆಸ್ಕೊಂಡೆ ಅಷ್ಟೇ. ಇಷ್ಟು ಮಾಡಿದ್ರೆ ತುಂಬ ಟೇಸ್ಟಿಯಾಗಿರೋ ಮೆಂತ್ಯ ಹಸಿ ಬಟಾಣಿ ಪಲಾವ್ ರೆಡಿ ಆಗುತ್ತೆ. ರೈಸ್ ಜೊತೆಗೆ ಸೊಪ್ಪು ತರಕಾರಿ ಕಾಳು ಎಲ್ಲನೂ ಇಂಟೇಕ್ ಮಾಡ್ದಂಗೆ ಆಗುತ್ತೆ. ಗುಡ್ ರೆಸಿಪಿ ಅಂತಲೇ ಹೇಳ್ಬೋದು ಹೆಲ್ತ್ಗೆ. ನಾವು ಊಟ ಎಲ್ಲ ಮಾಡಿಕೊಂಡು ನನ್ನ ಮಗಳು ಸ್ಕೂಲಿಂದ ಬಂದಮೇಲೆ ಆಲೆ ಎಷ್ಟೊಂದು ದಿನ ಆಗಿತ್ತು ಗ್ರೋಸರೀಸ್ ಎಲ್ಲ ಮನೆಗೆ ತಂದು, ಅದಕ್ಕೆ ಡಿಮಾರ್ಟ್ಗೆ ಹೋಗಿದ್ವಿ. ಮಾಗಡಿ ರೋಡು ವಿಜಯನಗರ ಡಿಮಾರ್ಟ್ ಇದೆಯಲ್ಲ ಅಲ್ಲಿ. ನಾನು ಜಾಸ್ತಿ ಮೈಸೂರು ಟೋಲ್ ಗೇಟ್ ಹತ್ರ ಇದೆಯಲ್ಲ ಗೋಪಾಲನ್ ಮಾಲ್, ಹೌದು, ಅದರಲ್ಲಿ ಡಿಮಾರ್ಟ್ ಒಂದೇ ಇರೋದು, ಬೇರೆ ಶಾಪ್ಸ್ ಏನೂ ಇರಲಿಲ್ಲ. ನಾನು ಹೋಗ್ಬೇಕಿದ್ರೆ ಅಲ್ಲಿ ನಾನು ಬಾಣಂತನಕ್ಕೆ ಹೋಗಿ ಬಂದಮೇಲೆ ಡಿಮಾರ್ಟ್ಗೆ ಹೋಗಿಲ್ಲ, ಜಾಸ್ತಿ ಅಲ್ಲೇ ಹೋಗೋದು. ಅಲ್ಲಿ ಹೋದರೆ ಎಲ್ಲ ಸಿಗುತ್ತೆ. ಇಲ್ಲಿ ಯಶವಂತಪುರ ಅಥವಾ ಇಲ್ಲಿ ವಿಜಯನಗರಲ್ಲಿ ಹೋದಾಗ ಏನಾದರೂ ಸ್ವಲ್ಪ ಐಟಮ್ಸು ಮಿಸ್ ಆಗ್ತಾನೇ ಇರುತ್ತೆ. ಬಟ್ ಇವಾಗ ಸ್ವಲ್ಪ ಟೈಮ್ ಇರಲಿಲ್ಲ ಅಂದ್ಬಿಟ್ಟು ಇಲ್ಲೇ ಹತ್ರ ಅಂದ್ಬಿಟ್ಟು ಹೋಗಿದ್ವಿ. ಜನ ಏನಷ್ಟು ಇರಲಿಲ್ಲ, ಬಟ್ ಚಿಕ್ಕದಿರೋದಕ್ಕೆ ಸ್ವಲ್ಪ ಜನ ಇದ್ರೂ ತುಂಬಾ ರಶ್ಶು ಅಂತಲೇ ಅನಿಸ್ತಾ ಇತ್ತು. ನಾವು ಏನೇನು ಬೇಕೋ ದಿನಸಿ ಎಲ್ಲ ತೊಗೊಂಡು ಬಿಲ್ ಮಾಡ್ಸೋಕ್ಕೆ ಅಂತ ಬಂದ್ವಿ. ಏನೂ ಎಕ್ಸ್ಟ್ರಾ ತೊಗೊಳ್ದೇ 4000 ಸಮಥಿಂಗ್ ಬಿಲ್ ಆಯಿತು. ಬಟ್ ದಿನಸಿದಷ್ಟು ಆಗಲಿಲ್ಲ. ನನ್ನ ಮಕ್ಳಿಗೆ ಏನು ಹೊರ್ಗಡೆ ಕೊಡಬಾರ್ದು, ಎಲ್ಲನೂ ಮನೇಲೇ ಮಾಡ್ಬೇಕು ಅಂದ್ಕೊಂಡ್ರು. ನನ್ನ ಹಸ್ಬೆಂಡು ಡಿಮಾರ್ಟ್ಗೆ ಹೋದಾಗ ಅದು ಇದು ತಕ್ಕೊಂಡು ತುಂಬ್ಕೊಂಡಿರ್ತಾರೆ. ನಾನು ಬಿಲ್ ಮಾಡಬೇಕಾದ್ರೆ ಎತ್ತಿಕ್ಸಿರ್ತೀನಿ, ನಾನು ಒಂಚೂರು ನಡಿ ನೀನು ಬರ್ತೀನಿ ಅಂತ ಕಳಿಸ್ಬಿಟ್ಟು ಆಮೇಲೆ ಎಲ್ಲನೂ ಕೂಡ ಬಿಲ್ ಹಾಕ್ಸ್ಕೊಂಡು ಬಂದಿದ್ದಾರೆ. ಅವ್ರು ಅನ್ಹೆಲ್ದಿ ಫುಡ್ ತೊಗೊಳ್ಳೋ ದುಡ್ಡಲ್ಲಿ ಇನ್ನೂ ಒಂದೂವರೆ ತಿಂಗ್ಳಿಗೆ ಆಗಷ್ಟು ಗ್ರೋಸರಿನೇ ತೊಗೊಬೋದು. ಅದು ಅಲ್ಲದೆ ಡಿಮಾರ್ಟ್ಗೆ ಹೋದಾಗ ಏನು ಬೇಡ ಅಂತ ಹೋಗಿರ್ತೀವಿ, ಬರೀ ಇಷ್ಟೇ ತೊಗೋಬೇಕು ಅಂತ. ಬಟ್ ಬರೋ ಅಷ್ಟರಲ್ಲಿ ಬೇಡದಿರೋದೆಲ್ಲ ತುಂಬ್ಕೊಂಡು ಬಂದಿರ್ತೀವಿ. ಬಟ್ ಫಾರ್ ದಿ ಫಸ್ಟ್ ಟೈಮ್ ನಾನು ಏನು ಎಕ್ಸ್ಟ್ರಾ ತೊಗೊಂಬಂದಿಲ್ಲ, ಏನು ಬೇಕು ಅದಷ್ಟೇ ತೊಗೊಂಬಂದಿದ್ದು. ನಾನು ಬೇರೆ ಟೈಮಲ್ಲೆಲ್ಲ ಹೋದಾಗ ಅದು ಇದು ತೊಗೊಂಬರ್ತಾನೆ ಇದ್ದೆ. ಆಮೇಲೆ ನನ್ನ ಹಸ್ಬೆಂಡ್ ಏನೋ ಪ್ಲಾಸ್ಟಿಕ್ ಬಾಟಲ್ಸ್ ಬೇಕು ಅಂತ ಸ್ವಲ್ಪ ತೊಗೊಂಡ್ರು. ನಾವೇನು ಯೂಸ್ ಮಾಡಲ್ಲ ನೀರು ಕುಡಿಯೋಕ್ಕೆಲ್ಲ, ಬಟ್ ಅವರೇನೋ ಕೆಲ್ಸಕ್ಕೆ ಬೇಕು ಅಂತ ತೊಗೊಂಡು ಬಂದರು. ನಾನು ಆಮೇಲೆ ಟೋಫು, ಆಮೇಲೆ ಮಕ್ಳಿಗೆ ಏನಾದರೂ ಸ್ನ್ಯಾಕ್ಸ್ ಮಾಡೋಣ ಅಂತ ಚೀಸ್ ಸ್ಲೈಸು ಮತ್ತು ಚೀಸ್ ಕ್ಯೂಬ್ಸು, ಬಟರು ಅದನ್ನೆಲ್ಲ ತೊಗೊಂಡು ಬಂದೆ. ಮತ್ತು ಸ್ವಲ್ಪ ಕಾಳುಗಳೆಲ್ಲ ಬೇಕಾಗಿತ್ತಲ್ಲ ಮಾಮೂಲಿ ಡೈಲಿ ಯೂಸ್ಗೆ, ತೊಗರಿಬೇಳೆ, ಹೆಸರುಬೇಳೆ, ಕಡಲೆಕಾಳು, ಬಟಾಣಿ ಕಾಳು, ಆಮೇಲೆ ಕಡಲೆ ಬೀಜನೂ ಅಷ್ಟೇ ನಾವು ತುಂಬಾ ಯೂಸ್ ಮಾಡ್ತೀವಿ. ಅದು ಅಲ್ಲದೆ ಇವಾಗ ಎಳ್ಳು ಬೆಲ್ಲಗೆ ಆಗೋಕ್ಕೂ ಬೇಕಲ್ಲ ಕಡಲೆ ಬೀಜ, ಅದನ್ನು ಸ್ವಲ್ಪ ಜಾಸ್ತಿನೇ ತೊಗೊಂಡು ಬಂದೆ. ನನ್ನ ಮಗಳು ಆಮೇಲೆ ಹೆಡ್ ಬ್ಯಾಂಡ್ಗಳು ಬೇಕು ಅಂತ ಅಂದಳು. ಒಂದೇನೋ 2ಗೆ 39 ರೂಪೀಸ್ ಏನೋ ಇತ್ತು, ಇನ್ನೊಂದು 100 ರೂಪೀಸು. ತೊಗೊಳಕ್ಕೆ ಏನಿಲ್ಲ,
ಬಂದು ಮನೆಗೆ ಓಪನ್ ಮಾಡಿದ ತಕ್ಷಣ ಎಲ್ಲ ಮುರಿದೋಗಿ ಡಸ್ಟ್ಬಿನ್ನಲ್ಲಿರುತ್ತೆ. ಅದಕ್ಕೆ ಏನಾದರೂ ತೊಗೊಳಕ್ಕೆ ಬೇಜಾರು. ನಾನು ಎಳ್ಳು ಬೀರೋದಕ್ಕೆ ಎಳ್ಳು ಬೆಲ್ಲ ಎಲ್ಲ ಏನು ಹೊರಗಡೆಯಿಂದ ತರ್ತಾಯಿಲ್ಲ. ಹಂಗಂದ್ರೆ ಎಳ್ಳು ಬೆಲ್ಲ ಎಲ್ಲ ದುಡ್ಡು ಕೊಟ್ಟೆ ತೊಗೊಬರ್ತಾರದು. ಬಟ್ ಫುಲ್ ಪ್ಯಾಕೆಟ್ ರೆಡಿ ಇರೋದೇನು ತೊಗೊಂಬಂದಿಲ್ಲ. ಕೊಬ್ಬರಿ ಬೆಲ್ಲ ಊರಿಗೆ ಹೋಗಿದ್ನಲ್ಲ, ಅವಾಗ ಅಮ್ಮ ನಾನು ಸೇರ್ಕೊಂಡು ಅಮ್ಮನ ಮನೆಗೆ ನಮ್ಮ ಮನೆಗೆ ಅಂತ ನಾವೇ ಮೇಲ್ಗಡೆದೆಲ್ಲ ಸಿಪ್ಪೆ ತುರಿದ್ಬಿಟ್ಟು ಕಟ್ ಮಾಡ್ಕೊಂಡ್ವಿ. ಬೆಲ್ಲನೂ ಹಂಗೆ ಕೈಲೆಲ್ಲ ಮುರಿದ್ವಿ. ಬೆಲ್ಲ ಮುರಿಯೋ ಅಷ್ಟರಲ್ಲಿ ಇಬ್ಬರು ಮನೆಗೂ ನನಗಂತೂ ಬೊಬ್ಬೆನೇ ಬಂದುಬಿಟ್ಟಿತ್ತು. ಇನ್ನು ಮಿಕ್ಕಿದ್ದು ಬಿಳಿ ಎಳ್ಳು ಅಲ್ಲೇ ಡಿಮಾರ್ಟಲ್ಲೇ ಸಿಕ್ತು. ಮತ್ತು ನಾನು ಈ ಜೀರಿಗೆ ಬರುತ್ತಲ್ಲ ಕಲರ್ದು, ಅದನ್ನು ಹಾಕಲ್ಲ. ನನಗೆ ಇಷ್ಟನೇ ಆಗಲ್ಲ ಜೀರಿಗೆ ಹಾಕಿದ್ರೆ. ಅದು ತಿನ್ನಬೇಕಾದ್ರೆ ಒಂಥರ ವಾಕರಿಕೆ ಬಂದಂಗೆ ಅನಿಸುತ್ತೆ, ಅದಕ್ಕೆ ನಾನು ಹಾಕಲ್ಲ. ಆಮೇಲೆ ಸುಣ್ಕಲ್ ತೊಗೊಂಬಂದೆ ಮತ್ತು ಹುರ್ಗಡ್ಲೆ ತೊಗೊಂಬಂದೆ. ಅಷ್ಟೇ ತಾನೇ, ಇನ್ನೇನು ಎಕ್ಸ್ಟ್ರಾ ಹಾಕಲ್ಲ ಅಂದ್ಕೊತೀನಿ ಬೇರೆಯವ್ರೂ. ಸಕ್ಕರೆ ಹೆಚ್ಚು ಇದ್ದೋ, ಬಟ್ ನಮ್ಮ ಅಣ್ಣ ಅದನ್ನು ಹಾಕಿದ್ರೆ ಬೈತಾನೆ. ಅಂದರೆ ಈಗ ಸುಣ್ಕಲ್ಲೆಲ್ಲ ಹಾಕಿದ್ರೂ ಬೈತಾನೆ. ಬಟ್ ನಾನು ಏನಾದರೂ ಸ್ವಲ್ಪ ಟೇಸ್ಟಿಗೆ ಇರಬೇಕಲ್ಲ ಅಂದ್ಬಿಟ್ಟು ಹಾಕ್ತೀನಿ. ಬೆಲ್ಲನೇ ಇದೆಯಲ್ಲ ಸ್ವೀಟು, ಇನ್ನೇನು ಬೇಕು, ಏನಕ್ಕೆ ಅದನ್ನೆಲ್ಲ ಹಾಕ್ತೀರಾ? ನಾವು ಇನ್ನೊಬ್ರಿಗೆ ಹೇಳೋ ಥರ ಇದ್ದು ಸಕ್ಕರೆ ಹೆಚ್ಚು ಅದನ್ನೆಲ್ಲ ಯೂಸ್ ಮಾಡ್ತೀರಲ್ವಾ, ತಪ್ಪಲ್ವಾ ಅಂತ ಬೈತಾನೆ. ಅಂದರೆ ಹೋಮ್ ಮೇಡ್ ಮಾಡಿದ್ರೆ ಏನೂ ಪ್ರಾಬ್ಲಮ್ ಇಲ್ಲ. ಈಗ ಹೊರಗಡೆ ಎಲ್ಲ ತಂದರೆ ಅದಕ್ಕೆ ಏನಾದರೂ ಕೆಮಿಕಲ್ಸ್ ಹಾಕ್ತಾರೆ ಅಂತ ಅವ್ನು ಬೈಯೋದು. ಬಟ್ ನಮಗೆ ಮನೇಲೆಲ್ಲ ಮಾಡೋಕ್ಕೆ ಗೊತ್ತೂ ಇಲ್ಲ, ಬಟ್ ನಾವು ಯಾವತ್ತೂ ಮಾಡೂ ಇಲ್ಲ. ಇನ್ನೊಂದೇನೆಂದರೆ ಮನೇಲಿ ಮಾಡಿದ್ರೆ ನನ್ನ ಮಕ್ಕಳು ಬೇಕು ಬೇಕು ಅಂತ ಇರ್ತಾರೆ. ಸ್ವೀಟ್ ಅಲ್ವಾ ಅದು ತಿನ್ನೋದಕ್ಕೆ. ಬಟ್ ಬರೀ ಶುಗರೇ ಹಾಕಿ ಮಾಡಿರ್ತೀವಿ ನೋಡಿ, ಒಳ್ಳೇದಲ್ಲ ಅಂದ್ಬಿಟ್ಟು ನಾನು ಟ್ರೈ ಮಾಡೋಕ್ಕೂ ಕೂಡ ಹೋಗಿಲ್ಲ. ಆಮೇಲೆ ಸಾಂಬಾರು ಪುಡಿನೂ ಅಷ್ಟೇ ನನಗೆ ಅಮ್ಮನೇ ಕೊಡ್ತಾಯಿದ್ರು. ಈ ಸಲ ಅಮ್ಮನ ಮನೇಲೂ ಸ್ವಲ್ಪ ಇತ್ತು, ಖಾಲಿಯಾಗಿತ್ತು. ಅಮ್ಮ ಕೊಟ್ಟಿದ್ದು ನನಗೂ ಖಾಲಿಯಾಗಿತ್ತು. ಬಟ್ ಅಮ್ಮ ಇರೋದನ್ನೇ ತೊಗೊಂಡೋಗು, ನಾನು ಮಾಡಿಸ್ಕೊತೀನಿ ಅಂದರು. ಬಟ್ ಸುಮ್ಮನೆ ಏನಕ್ಕೆ ಇವಾಗ ನಮ್ಮ ಅಣ್ಣದಕ್ಕೆ ಇಬ್ಬರು ವರ್ಕಿಂಗು, ಅಮ್ಮಂಗೂ ಮಕ್ಳು ಇಟ್ಕೊಂಡು ಮಾಡೋಕ್ಕಾಗಲಿಲ್ಲ ಅಂದರೆ ಸುಮ್ಮನೆ ಏನಕ್ಕೆ, ಅವರು ಹೊರಗಡೆ ತಂದು ತಿನ್ನಲ್ಲ ನಮ್ಮ ಥರ. ಬಟ್ ನಾನು ಯಾವತ್ತೂ ತೊಗೊಂಬಂದು ತಿಂದಿಲ್ಲ. ಇದು ಒಂದು ಸಲ ಟ್ರೈ ಮಾಡೋಣ ನೋಡೋಣ ಅಂದ್ಬಿಟ್ಟು ಅದು ಬರುತ್ತಲ್ಲ ಸಾಂಬಾರು ಪೌಡರು, ಅದನ್ನು ತೊಗೊಂಬಂದಿದ್ದೀನಿ. ಇನ್ನು ಓಪನ್ ಮಾಡಿ ಹಾಕಿಲ್ಲ, ಟೇಸ್ಟ್ ಮಾಡ್ಬೇಕು ಹೆಂಗಿರತ್ತೆ ಅಂತ. ಫಾರ್ ದಿ ಫಸ್ಟ್ ಟೈಮ್ ನಾನು ಅಂಗಡಿಯಿಂದ ಸಾಂಬಾರು ಪುಡಿ ತಂದು ಯೂಸ್ ಮಾಡ್ತಾ ಇರೋದು. ಆಮೇಲೆ ನಮ್ಮ ಮನೇಲಂತೂ ಸ್ವೀಟ್ ಅಂದರೆ ಎಲ್ರಿಗೂ ಸಿಕ್ಕಾಪಟ್ಟೆ ಇಷ್ಟ. ನನಗೂ ಇಷ್ಟ. ಅದಕ್ಕೆ ನಾನು ಮನೆಯಲ್ಲಿ ಮಾಡಿದರೆ ತಂದರೆ ಅಲ್ವಾ ತಿನ್ನೋದು ಅಂತ ಈ ಮಧ್ಯೆ ಮನೆಗೆ ಅದು ಇದು ತರೋಕ್ಕೂ ಹೋಗಲ್ಲ, ಮಾಡೋದಕ್ಕೂ ಹೋಗಲ್ಲ. ಬಟ್ ನನ್ನ ಹಸ್ಬೆಂಡು ಗುಲಾಬ್ ಜಾಮೂನ್ ಪ್ಯಾಕೆಟ್ ತೊಗೊಂಬಂದಿದ್ದೀನಿ, ಯಾವಾಗಾದರೂ ಮಾಡು ಒಂದು ಸಲ ಅಂತ ಒಂದು ತೊಗೊಂಬಂದಿದ್ದಾರೆ. ಆಮೇಲೆ ಐ ಮಾಸ್ಕ್ ಇತ್ತು. ನನ್ನ ಮಗಳು ಏನಿದು ಅಂದ್ಲು, ಐ ಮಾಸ್ಕು ಮಗಳೇ ಎಲ್ಲಾದರೂ ಟ್ರಾವೆಲ್ ಮಾಡಬೇಕಾದ್ರೆ ಕಣ್ಗೆ ಹಾಕ್ಕೊಂಡು ನಿದ್ದೆ ಮಾಡೋದು ಅಂದಿದ್ದಕ್ಕೆ, ನಾವು ಇವಾಗ ರಜಾ ಬಂದಾಗ ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿದ್ಯಲ್ಲಮ್ಮ, ತಗೋ ನನಗೊಂದು ನಿಂಗೊಂದು ಅಂತ ಅಂದ್ಲು. ಹೋಗ್ಲಿ ಅಂದ್ಬಿಟ್ಟು ಎಷ್ಟು 39 ಏನೋ ಇತ್ತು, ಅದಕ್ಕೆ 2 ತೊಗೊಂಡೆ. ಮತ್ತು ಅವಳಿಗೆ ಟೂತ್ ಬ್ರಷು ಪ್ಯಾಕ್ ಆಫ್ 3 ಇರೋದು ತೊಗೊಂಡೆ. ಸಿಂಗಲ್ ಇರುತ್ತಲ್ಲ ಅದು ಗೋಡೆ ಗಂಡ್ಸೋದು, ಅದು ಬೇಕೇ ಬೇಕು ಅಂತ ಹಠ ಮಾಡಿ ಅದೊಂದು ತೊಗೊಂಡ್ಳು. ಇನ್ನು ಎಕ್ಸ್ಟ್ರಾ ಮನೆ ಐಟಮ್ಸ್ ಇರುತ್ತಲ್ಲ, ಬಟ್ಟೆ ಸೋಪು, ಸರ್ಫು, ಕ್ಲೀನರು, ಅದು ಇದು ಇನ್ನೂ ಏನೇನೋ ತೊಗೊಂಬಂದ್ವಿ. ಬಟ್ 4000 ಆದ್ರೂ ನಮಗೇನು ಇದೊಂದು 4 ಮಂತ್ಸ್, 3 to 4 ಮಂತ್ಸ್ ತನಕ ಬರುತ್ತೆ. ಆಮೇಲೆ ಕ್ರಂಚೀಸ್ ಇತ್ತು, ಚೆನ್ನಾಗಿತ್ತು. ಪ್ಯಾಕ್ ಆಫ್ 3 ಅದೊಂದು ತೊಗೊಂಡೆ. ನನ್ನ ಮಗಳು ನಾನು ತಲೆಗೆ ಹಾಕ್ಕೊಳ್ಳೋಕ್ಕೆ ಅಂತ ತೊಗೊಂಡ್ರೆ, ನೀನು ತಲೆಗೆ ಹಾಕ್ಕೊಳ್ಳೋಕೆ ತೊಗೊಂಡಿಲ್ಲ ಅದನ್ನು, ನನಗೆ ಬ್ರೇಸ್ಲೆಟ್ ಥರ ತೊಗೊಂಡಿರೋದು ಕೈಗೆ ಅಂದ್ಬಿಟ್ಟು ಅವಳು ಹಾಕ್ಕೊಂಡು ಓಡಾಡ್ತಾ ಇದ್ದಾಳೆ. ಆಮೇಲೆ ಅವ್ರು ಒಂದು 3-4 ಕೀ ಚೈನ್ಗಳು ತೊಗೊಂಡ್ರು, ಏನಕ್ಕೋ ಬೇಕು ಅಂತ. ನನಗಿಂತ ಜಾಸ್ತಿ ನನ್ನ ಚಿಕ್ಕ ಮಗಳೇ ಅನ್ಪ್ಯಾಕ್ ಮಾಡೋದ್ರಲ್ಲಿ ಬ್ಯುಸಿ ಆಗಿಬಿಟ್ಟಿದ್ಲು. 1.5 ವರ್ಷ ಆದರೂ ಇನ್ನೂ ಜಾಸ್ತಿ ಮಾತಾಡಲ್ಲ ಅವಳು. ನಾನು ಒಂದು ಸಲ ಡಾಕ್ಟ್ರ್ ಹತ್ರ ತೋರ್ಸೋಣ ಅಂದರೆ ನಮ್ಮಮ್ಮ ಅಮ್ಮ, ಅಪ್ಪ, ತಾತ ಅಂತ ಎಲ್ಲ ಅಂತಾಳಲ್ಲ. ಒಬ್ಬರು ಮಕ್ಕಳು ನಿಧಾನನೇ ಸುಮ್ಮನೆ ಇರು, ಒಂದಾದರೂ ಮಾತಾಡ್ತಾಳಲ್ಲ, ಮಾತು ಬರಲ್ಲ ಅಂದರೆ ಮಕ್ಕಳು ಏನು ಮಾತೇ ಆಡಲ್ಲ ಅಂತಾರೆ. ಇವಳು ಸ್ವಲ್ಪ ಅಲ್ಲೊಂದು ಇಲ್ಲೊಂದು ಮಾತಾಡ್ತಾಳೆ. ಬಟ್ ನಾವೇನಾದರೂ ಹೇಳ್ಕೊಟ್ರೆ ರೆಸ್ಪಾನ್ಸೇ ಮಾಡಲ್ಲ. ಬಟ್ ನಾವು ಹೇಳೋ ಎಲ್ಲ ಮಾತು ಅವಳಿಗೆ ಅರ್ಥ ಆಗುತ್ತೆ, ಎಲ್ಲ ಮಾತನ್ನೂ ಕೇಳ್ತಾಳೆ. ನಾನು ಸುಮ್ಮನೆ ವೀಡಿಯೋ ಮಾಡೋಕ್ಕೆ ಅಂತ ಎಲ್ಲ ಅನ್ಪ್ಯಾಕ್ ಮಾಡಿಬಿಟ್ಟು ವಾಪಸ್ ಎಲ್ಲನೂ ಬ್ಯಾಗ್ಗೆ ತುಂಬಿಗಿಟ್ಟೆ. ಏನಕ್ಕೆ ಅಂದರೆ ಮತ್ತೆ ಇವಾಗೆಲ್ಲ ಕಿತ್ತರೆ ಹಬ್ಬ ಇದೆ, ಜೋಡ್ಸೋಕ್ಕಾಗಲ್ಲ. ಏನೇನು ಬೇಕು ಅದಷ್ಟನ್ನು ತೊಗೊಂಡು ಹಬ್ಬ ಆದಮೇಲೆ ಎಲ್ಲ ಎತ್ತಿಕೋಣ ಅಂದ್ಬಿಟ್ಟು ನೋಡಿ ಇದು ಲಿಸ್ಟು ಏನೇನು ಬೇಕು ಮನೆಗೆ ಅಂತ ಬರ್ಕೊಂಡೋಗಿದ್ದೆ. ಮತ್ತು ಬಿಲ್ಲು ಅಷ್ಟೇ, ನನ್ನ ಮಗಳಲ್ಲಿ ಅರ್ಧ ಇತ್ತು, ಅಷ್ಟುದ್ದ ಬಿಲ್ ಕೊಟ್ಟಿದ್ದಾರೆ ಡಿಮಾರ್ಟಿಂದ. 4300 ಏನೋ ಆಗಿತ್ತು. ದಿನಸಿ ತೊಗೋಬೇಕಾದ್ರೆ ಅದು ತೊಗೊಳ್ಳೋಣ ಇದು ತೊಗೊಳ್ಳೋಣ ಅಂತ ಖುಷಿಯಾಗುತ್ತೆ. ಬಿಲ್ ನೋಡಿದ್ಮೇಲೆ ಅಯ್ಯೋ ರಾಮ, ಇಷ್ಟಕ್ಕೆ ಅಷ್ಟೊಂದು ಆಯ್ತಾ ಅನಿಸುತ್ತೆ. ಆಮೇಲೆ ನನ್ನ ಮಗಳು ಚಿಕ್ಕವಳು ತಂದಿದ್ದು ಹೆಡ್ಬ್ಯಾಂಡ್ನ ತಲೆ ಮೇಲೆ ಹಾಕ್ಕೊಂಡು ಹೋಗಿ ಬಾಗಿಲಿಂದೆ ಔಸ್ಕೊಳ್ಳೋ ಥರ ನಾಟಕ ಆಡೋದು, ವಾಪಸ್ ಬರೋದು, ಇದೇ ಥರ ಆಟ ಆಡ್ತಾ ಇದ್ಲು. ಹಬ್ಬಕ್ಕೆ ಮೇಯ್ನಾಗಿ ಏನು ಬೇಕೋ, ಏನು ಶಾಪ್ ಮಾಡಿದ್ವಿ, ಎಲ್ಲಿ ಶಾಪ್ ಮಾಡಿದ್ವಿ ಅನ್ನೋ ವೀಡಿಯೋನೆಲ್ಲ ನೆಕ್ಸ್ಟ್ ವ್ಲಾಗಲ್ಲಿ ಹಾಕ್ತೀನಿ. ಯಾರೆಲ್ಲ ವೀಡಿಯೋ ನೋಡ್ತಾ ಇದ್ದೀರೋ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ, ಹಾಗೇ ಸಪೋರ್ಟ್ ಮಾಡಿ. ನಾನು ಹಾಕೋ ರೆಸಿಪೀಸ್ ಒಂದು ಸಲ ಟ್ರೈ ಮಾಡಿ, ನಿಜವಾಗ್ಲೂ ಚೆನ್ನಾಗಿರುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.